ಹಾಯ್ ಹಲೋ ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಬಿಕಾಮ್ 4th ಸೆಮಿಸ್ಟ್ರಲ್ಲಿ ಬರ್ತಾ ಇರತಕ್ಕಂಥ ಆ ಕೋಟ್ಯಾಧಿಪತಿ ಗುಡಿಸಲಲ್ಲೇ ಉಳಿದ ಅಂಥೇಳಿ ಒಂದು ಪಾಠ ಬರುತ್ತೆ. ಇದನ್ನು ಪಾಠ ಅಂದ್ಕೊಳ್ಳೋದಕ್ಕಿಂತ ಮುಖ್ಯವಾಗಿ ನಮ್ಮ ಬದುಕಿಗೆ ಒಂದು ಮಾರ್ಗವನ್ನು ತೋರಿಸ್ತಕ್ಕಂತಹ ಒಂದು ಸಾಧನೆಯ ಒಂದು ಕತೆ ಅಂತನಾದರೂ ಅಂದ್ಕೊಳ್ತಾ ಹೋಗ್ಬೋದು. ಈ ಕತೆ ನಮಗೆ ಇನ್ಸ್ಪಿರೇಷನ್ ಅಥವಾ ಮೋಟಿವೇಶನ್ ಕೊಡ್ತಕ್ಕಂತಹ ಒಂದು ಎಲ್ಲ ಅಂಶಗಳನ್ನು ಒಳಗೊಂಡಿರ್ತಕ್ಕಂತಹ ಒಂದು ಕತೆ ಅಂತನಾದರೂ ಅನ್ಕೋಬೋದು, ಅಥವಾ ಒಬ್ಬ ವ್ಯಕ್ತಿಯ ಶಾರ್ಟ್ ಆಗಿರ್ತಕ್ಕಂಥ ಲೈಫ್ ಸ್ಟೋರಿ ಅಂತಲೂ ಕೂಡ ಅಂದ್ಕೊಳ್ತಾ ಹೋಗ್ಬೋದು. ಯಾಕಪ್ಪ ಅಂತ ಹೇಳಿದ್ರೆ, ಝೀರೋಯಿಂದ ಹೀರೋ ಆಗೋದು ಹೇಗೆ ಅನ್ನೋದನ್ನು ಈ ಒಂದು ಶಾರ್ಟ್ ಆಗಿರ್ತಕ್ಕಂತಹ ಕತೆ ನಮಗೆ ಹೇಳ್ಕೊಡ್ತಾ ಹೋಗುತ್ತೆ. ನಾವು ಮತ್ತು ಯಶಸ್ವಿಯಾಗಿರ್ತಕ್ಕಂಥ ಉದ್ಯಮವನ್ನು ನಡೆಸೋದಕ್ಕೆ ಸಾಧ್ಯತೆ ಇದೆ, ಮತ್ತು ನಾವು ಕೂಡ ಕೋಟ್ಯಾಧಿಪತಿಗಳಾಗ್ತಕ್ಕಂಥ ದಾರಿ ಇದೆ ಅನ್ನೋದೆಲ್ಲವನ್ನು ಕೂಡ ಈ ಪಾಠ ಹೇಳ್ತಾ ಹೋಗುತ್ತೆ. ಹಾಗಾದರೆ ಈ ಒಂದು ಪಾಠ ಯಾರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತ ಹೇಳಿದ್ರೆ, ಶರತ್ ಬಾಬು ಅಂಥೇಳಿ ಒಬ್ಬ ವ್ಯಕ್ತಿ. ಎಲ್ಲಿ ಬರ್ತಾರೆ ಇವರು ಅಂತ ಹೇಳಿದ್ರೆ, ತಮಿಳ್ನಾಡಲ್ಲಿ ಬರ್ತಾರೆ. ಈ ಒಬ್ಬ ವ್ಯಕ್ತಿ ಝೀರೋಯಿಂದ ಹೀರೋ ಆಗಿರ್ತಕ್ಕಂಥವನು, ಇವತ್ತು ಕೋಟ್ಯಾಧಿಪತಿ ಆಗಿರ್ತಕ್ಕಂಥವನು, ಸಾವಿರಾರು ಜನಕ್ಕೆ ಕೆಲಸವನ್ನು ಕೊಟ್ಟಿರ್ತಕ್ಕಂತಹ ಒಬ್ಬ ಕಡು ಬಡತನದಲ್ಲಿ ಬಂದಿರತಕ್ಕಂಥವನು, ಅದರಲ್ಲೂ ಮುಖ್ಯವಾಗಿ ಕೊಳಗೇರಿಗಳಿಂದ ಅಥವಾ ಸ್ಲಮ್ನಲ್ಲಿ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು ಅತ್ಯಂತ ದೊಡ್ಡ ಮಟ್ಟದ ಶ್ರೀಮಂತನಾಗಿ ಬೆಳೆಯೋದಕ್ಕೆ ಸಾಧ್ಯ ಆಯಿತು ಅನ್ನೋದನ್ನು ಈ ಒಂದು ಪಾಠ ನಮಗೆ ತಿಳಿಸ್ತಾ ಹೋಗುತ್ತೆ. ಆ ಪಾಠವನ್ನು ನೋಡ್ತಾ ಹೋಗೋಣ, ಅಥವಾ ಕಥೆಯನ್ನು ನೋಡ್ತಾ ಹೋಗೋಣ. ಸೊ ಈ ಶರತ್ ಬಾಬು ಎಲ್ಲಿ ಇದ್ದಿದ್ದು ಅಂತ ಹೇಳಿದ್ರೆ, ಚೆನ್ನೈನ ಮಾದಿಪಾಕ್ಕಂ ಅಂಥೇಳಿ ಒಂದು ಕೊಳಗೇರಿಯಲ್ಲಿ ವಾಸವನ್ನು ಮಾಡ್ತಾ ಇರ್ತಾನೆ. ತನ್ನ ಸ್ವಂತ ಪ್ರತಿಭೆಯಿಂದ ಇವನೇನು ಮಾಡ್ತಾನೆ, ಅಹಮದಾಬಾದ್ನಲ್ಲಿರ್ತಕ್ಕಂಥ IIM ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟಲ್ಲಿ ಸೀಟನ್ನು ಪಡ್ಕೊಳ್ತಾನೆ. MBAನಲ್ಲಿ ಯೂನಿವರ್ಸಿಟಿಗೆ 2ನೇ ರ್ಯಾಂಕನ್ನು ತಗೊಳ್ತಾನೆ. ಈ ಹುಡುಗ ರ್ಯಾಂಕ್ ಬಂದಿದ ತಕ್ಷಣ ಆ ಪ್ರಚಾರ, ಅಂದರೆ ಆ ವಿಷಯ ಎಲ್ಲ ಕಡೆಯೂ ಕೂಡ ಪ್ರಚಾರ ಆಗ್ತಾ ಹೋಗ್ತದೆ. ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ, ಬೇರೆಯವರು, ಅಂದರೆ ಬೇರೆ ಬೇರೆ ಕಂಪನಿಗಳವರು ಆ ಕಾಲೇಜಿನ ಪ್ರಿನ್ಸಿಪಾಲ್ ಹತ್ರನೇ ಹೋಗಿ ಆ ವ್ಯಕ್ತಿಯ ವಿಳಾಸವನ್ನು ಇಸ್ಕೊಳ್ಳೋದಾಗಲಿ, ಮತ್ತು ಅವರೇ ಆ ಕಂಪನಿಗಳವರು ನೇರವಾಗಿ ಅವ್ರ ಹತ್ರ ಹೋಗ್ಬಿಟ್ಟು, ನೋಡಪ್ಪ ನೀನು ನಮ್ಮ ಕಂಪನಿಗೆ ಸೇರಿಕೊಂಡ್ರೆ ತಿಂಗಳಿಗೆ ಇಷ್ಟು ಲಕ್ಷ ಸಂಬಳವನ್ನು ಕೊಡ್ತೀವಿ, ಅದ್ರ ಜೊತೆಗೆ ನಿನಗೆ ಬೇಕಾಗಿರ್ತಕ್ಕಂಥ ಕಾರ್ ಆಗಲಿ, ಮನೆ ಆಗಲಿ, ಫೋನ್ ಬಿಲ್ ಇತ್ಯಾದಿ ಎಲ್ಲವನ್ನು ಫ್ರೀಯಾಗಿ ಕೊಟ್ಬಿಡ್ತೀವಿ, ನೀನು ನಾಳೆಯಿಂದಲೇ ಬಂದುಬಿಟ್ಟು ನಮ್ಮ ಕಂಪ್ನಿಗೆ ಜಾಯ್ನ್ ಆಗು ಅಂತ ಹೇಳಿ ಕೇಳ್ಕೊಳ್ತಾರೆ. ಅದ್ರ ಜೊತೆಗೆ ಶ್ರೀಮಂತರು ಕೂಡ ತಮ್ಮ ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳುಗಳನ್ನು ಅವನಿಗೆ ಮದುವೆ ಮಾಡಿಕೊಟ್ಬಿಟ್ರೆ ಚೆನ್ನಾಗಿರುತ್ತಲ್ವ ಅಂಥೇಳಿ ಮಕ್ಕಳ ಅಥವಾ ಹೆಣ್ಣು ಮಕ್ಕಳ ಫೋಟೋವನ್ನು ಎದುರುಗಿಟ್ಕೊಟ್ಟು, ನೀವು ಒಪ್ಕೋಬೇಕು ಮನೆ ಅಳಿಯನಾಗಿರಬೇಕು ಅಂತ ಹೇಳಿ ಕೇಳ್ತಾನೆ. ಅವರೆಲ್ಲ ಕೇಳ್ಕೊಳ್ತಾರೆ. ಆದರೆ ಅವೆಲ್ಲವನ್ನು ನೋಡಿದ್ಮೇಲೆ ಅವನೇನು ಮಾಡ್ತಾನೆ, ಸರಿ ಆಯಿತು ಅನ್ನೋ ರೀತಿನಲ್ಲೇ ಇರ್ತಾನೆ. ಅದಾದಮೇಲೆ ತಮಿಳ್ನಾಡು ಗೌರ್ಮೆಂಟ್ ಕೂಡ ನಿನಗೊಂದು ಒಳ್ಳೆ ಕೆಲಸ ಕೊಡ್ತೀವಿ ಅಂಥೇಳಿ ಆ ಗೌರ್ಮೆಂಟ್ ಕೂಡ ಹೇಳುತ್ತೆ. ಆದರೂ ಕೂಡ ಅಲ್ಲಿಗೆ ಅವನ ಹತ್ರ ಬಂದಿರತಕ್ಕಂಥ ಕಂಪನಿಗಳಾಗಲಿ, ಹೆಣ್ಣನ್ನು ಹೊಂದಿರತಕ್ಕಂಥ ಶ್ರೀಮಂತರಾಗಲಿ ಎಲ್ಲರ ಮುಂದೆ ಒಂದು ಮಾತನ್ನು ಹೇಳ್ತಾನೇನು, ಕ್ಷಮಿಸಿ, ಯಾರ ಕೈ ಕೆಳಗಡೆ ಕೂಡ ನಾನು ಕೆಲಸ ಮಾಡ್ತಕ್ಕಂತಹ ಅವಶ್ಯಕತೆ ನನಗಿಲ್ಲ, ಅಥವಾ ನಾನು ಆ ಥರ ಯೋಚನೆ ಮಾಡಿಲ್ಲ. ನಾನು ನನ್ನದೇ ಆಗಿರ್ತಕ್ಕಂಥ ಒಂದು ಸ್ವಂತವಾಗಿರ್ತಕ್ಕಂಥ ಹೋಟೆಲ್ ಬಿಸ್ನೆಸ್ಸನ್ನು ಶುರು ಮಾಡ್ತೀನಿ ಅಂತ ಹೇಳಿ ಎಲ್ಲರ ಮುಂದೆ ಹೇಳ್ತಾನೆ. ಆಗ ಅಲ್ಲಿಗೆ ಬಂದಿರತಕ್ಕಂತಹ ಕಂಪನಿಗಳವರಾಗಲಿ ಅಥವಾ ಹೆಣ್ಣು ಕೊಡ್ತಕ್ಕಂತಹ ತಂದೆ ತಾಯಿಗಳಾಗಲಿ ಅವರೆಲ್ಲರೂ ಕೂಡ ಏನು ಮಾಡ್ತಾರೆ, ಎಷ್ಟು ಅವನಿಗೆ ದುಂಬಾಲು ಬಿದ್ದಿದ್ರು ಅಷ್ಟೇ ಬೇಗ ಅವನಿಂದ ದೂರ ಹೋಗ್ತಾರೆ. ಹಾಗೆ ಅಲ್ಲಿ ಕೆಲವೊಂದಷ್ಟು ಜನ ಮಾತಾಡ್ಕೊಳ್ತಾ ಹೋಗ್ತಾರೆ, ಎಂಥ ಹುಚ್ಚಪ್ಪ ಇವಂದು, ಅದು ಅಲ್ಲದೆ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಸೇರ್ಕೋಬೋದಾಗಿತ್ತು, ಲಕ್ಷಗಟ್ಟಲೆ ಅವನಿಗೆ ಸಂಬಳವನ್ನು ತೆಗೆದುಕೊಳ್ಬೋದಾಗಿತ್ತು, ಇವೆಲ್ಲವನ್ನು ಬಿಟ್ಬಿಟ್ಟು ಯಾವುದೋ ಒಂದು ಸ್ವಂತ ಬಿಸ್ನೆಸ್ ಮಾಡೋಕ್ಕೆ ಹೋಗ್ತಾನಂತೆ, ಇವನಿಗೆ ಬುದ್ಧಿ ಇದೆಯಾ ಅನ್ನೋ ಮಟ್ಟಕ್ಕೆಲ್ಲ ಮಾತಾಡ್ತಾ ಹೋಗ್ತಾರೆ. ಅಂದರೆ ಲಕ್ಷ್ಮಿನೇ ಕಾಲು ಕೆಳಗೆ ಬಂದು ಬಿದ್ದಿದ್ದಾಗ ಇವನದ್ದು ನನಗೆ ಬೇಡ ಅಂಥೇಳಿ ಕಾಲಿನಿಂದ ಒದಿತಿದ್ದಾನಲ್ಲ, ಅಂದರೆ ಇವನೆಲ್ಲ ಹುಚ್ಚಿಡಿದ್ಬಿಟ್ಟಿದೆ ಇವನಿಗೆ ಅಂಥೇಳಿ ಅಲ್ಲಿರ್ತಕ್ಕಂಥ ಜನ ಎಲ್ಲರೂ ಕೂಡ ಮಾತಾಡ್ತಾ ಹೋಗ್ತಾರೆ. ಅದೆಲ್ಲವೂ ಆದಮೇಲೆ 2006 ಆಗಸ್ಟ್ 15ರಂದು ಒಂದು ಕ್ಯಾಂಟೀನನ್ನು ಅಹಮದಾಬಾದಲ್ಲೇ ಸ್ಟಾರ್ಟ್ ಮಾಡಿಬಿಡ್ತಾನೆ. ಅಂದರೆ ಅವನಿಗಿರ್ತಕ್ಕಂಥ ಅಧಮವಾಗಿರ್ತಕ್ಕಂಥ ಆತ್ಮವಿಶ್ವಾಸ ಎಷ್ಟಿತ್ತು ಅಂತ ಹೇಳಿದ್ರೆ, ರಿಸಲ್ಟ್ ಬಂದಿದ್ದ ತಕ್ಷಣವೇ ಅವನೇನು ಮಾಡ್ತಾನೆ, ನಾನು ಅಂದ್ಕೊಂಡಿರ್ತಕ್ಕಂಥ ಹೋಟೆಲ್ ಬಿಸ್ನೆಸ್ ನಾನು ಸ್ಟಾರ್ಟ್ ಮಾಡಲೇಬೇಕು ಅಂಥೇಳಿ ಮುಂದಾಗ್ತಾ ಹೋಗ್ತಾನೆ. ಆ ಟೈಮಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಭವಿಷ್ಯವನ್ನಾಗಲಿ ಅಥವಾ ಬೇರೆ ಇನ್ನೊಂದು ಶಾಸ್ತ್ರಗಳನ್ನಾಗಲಿ ಏನೂ ಕೇಳಿಲ್ಲ. ಅವನಿಗೆ ಬೇಕಾಗಿದ್ದು ಹೋದ, ಕ್ಯಾಂಟೀನ್ ಸ್ಟಾರ್ಟ್ ಮಾಡ್ದ. ಆಮೇಲೆ ಆ ಒಂದು ರಿಸ್ಕ್ ಯಾಕೆ ಅವನು ತೆಗೆದುಕೊಂಡ ಅಂತ ಹೇಳಿದ್ರೆ, ಅವನು ಹುಟ್ಟಿ ಬೆಳೆದಿದ್ದೆಲ್ಲವೂ ಕೂಡ ಇಲ್ಲಿ ಸ್ಲಮ್ಮಲ್ಲೇ. ಅದರಲ್ಲೂ ಮುಖ್ಯವಾಗಿ ಅವನಿಗೆ ಬಡತನ ಅನ್ನೋದು ಏನು ಅನ್ನೋದು ಗೊತ್ತಿತ್ತು.
ಆ ಬಡತನದಲ್ಲಿ ತನ್ನ ಬದುಕು ಅನ್ನೋದು ಹೇಗೆ ನಾನು ಕಟ್ಕೊಂಡಿದ್ದೆ ಅನ್ನೋದೆಲ್ಲವನ್ನು ಅವನಿಗೆ ಗೊತ್ತಿರೋದ್ರಿಂದ ಏನು ಮಾಡ್ತಾನೆ, ಆ ಬಡತನದಿಂದ ಹೊರಗಡೆ ಬರಬೇಕು ಅಂತ ಹೇಳಿದ್ರೆ ಉದ್ಯೋಗ ಮಾಡಬೇಕು. ಆ ಉದ್ಯೋಗ ಮಾಡಬೇಕು ಅಂತ ಹೇಳಿದ್ರೆ ಯಾವುದೋ ಒಂದು ಕಂಪನಿಯಲ್ಲಿ ಹೋಗಿ ಕೆಲಸ ಮಾಡುವಂಥದ್ದಲ್ಲ. ಸೊ ಅದಕ್ಕೆ ಎಲ್ಲವನ್ನು ಯಾಕೆ ಅಂತ ಹೇಳಿದ್ರೆ, ಆ ಶರತ್ ಬಾಬುವಿನ ತಾಯಿ ತಿಂಗಳಿಗೆ 800 ರೂಪಾಯಿ ಬರ್ತಕ್ಕಂಥ ಒಂದು ಸಂಬಳ ಬರ್ತಕ್ಕಂಥ ಒಂದು ಅಂಗನವಾಡಿಯಲ್ಲಿ ಆಯಾಗಿ ಕೆಲಸ ಮಾಡ್ತಾಯಿದ್ಲು. ಅಪ್ಪ ಕೂಲಿ ಕೆಲಸ ಮಾಡ್ತಾಯಿದ್ದ. ಇವರಿಬ್ಬರೂ ದುಡಿದ್ರೂ ಕೂಡ ಮನೆಯ ನಿರ್ವಹಣೆಗೆ ಬೇಕಾಗಿರ್ತಕ್ಕಂಥ ಹಣ ಅನ್ನೋದು ಸಿಗ್ತಾನೆ ಇರಲಿಲ್ಲ. ಅದಕ್ಕೆ ಅವ್ರ ತಾಯಿ ಏನು ಮಾಡ್ತಾಳೆ, ಬೆಳಗ್ಗೆನೇ 3 ಗಂಟೆಗೆ ಎದ್ದುಬಿಟ್ಟು 200 ಇಡ್ಲಿಗಳನ್ನು ಅಥವಾ 100ಕ್ಕಿಂತ ಹೆಚ್ಚು ಅಂತ ಅಂದ್ಕೊಳ್ಳೋಣ, ಹೆಚ್ಚು ಇಡ್ಲಿಗಳನ್ನು ಮಾಡ್ಕೊಳ್ತಾ ಇದ್ಲು. ಮಾಡ್ಕೊಂಡಿದ್ದ ತಕ್ಷಣ ಅದೇ ಕೊಳಗೇರಿಯಲ್ಲಿ ಏನು ಮಾಡ್ತಿದ್ಲು, ಸೇಲ್ ಮಾಡ್ತಾ ಹೋಗ್ತಾಯಿದ್ಲು. ಆವಾಗ ದಿನೇ ದಿನೇ ಆದಾಯ ಅನ್ನೋದು ಕೂಡ ಜಾಸ್ತಿ ಆಗ್ತಾ ಬಂತು. ಆದಾಯ ಯಾವ ಮಟ್ಟಕ್ಕೆ ಜಾಸ್ತಿ ಆಯಿತು ಅಂತ ಹೇಳಿದ್ರೆ, ಬರೋಬ್ಬರಿ ತಿಂಗಳಿಗೆ 2000 ರೂಪಾಯಿ ಬರೋದು ಮಟ್ಟಕ್ಕೆ ಹೆಚ್ಚಾಗೋಯ್ತು. ಸೊ ಇದೆಲ್ಲವನ್ನು ನೋಡಿರ್ತಕ್ಕಂಥ ಶರತ್ ಬಾಬು ಏನು ಮಾಡ್ತಾನೆ, ನನ್ನ ತಾಯಿ ಒಂದು ಸ್ವಂತವಾಗಿರ್ತಕ್ಕಂಥ ಉದ್ಯಮವನ್ನು ಕಟ್ಟೋದಕ್ಕೆ ಒಂದು ಪ್ರೇರಣೆಯಾಗಿದ್ದವಳು. ಸೊ ಅದಕ್ಕೋಸ್ಕರ ಅವನೇನು ಮಾಡ್ತಾನೆ, ತನ್ನ ತಾಯಿಯ ಇಡ್ಲಿ ಪ್ರೇರಣೆಯಿಂದ ಅವನೇನು ಮಾಡ್ತಾನೆ, ಸ್ವಂತವಾಗಿರ್ತಕ್ಕಂಥ ಉದ್ದಿಮೆಯನ್ನು ಪ್ರಾರಂಭ ಮಾಡಬೇಕು ಅಂಥೇಳಿ ಸ್ಟಾರ್ಟ್ ಮಾಡ್ತಾ ಹೋಗ್ತಾನೆ. ಆದರೆ ಈ ಹೊಸ್ದಾಗಿ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ರೂಟಿಗೆ, ಆ ಹೋಟೆಲ್ ಮಾಡ್ತಕ್ಕಂಥ ರೂಟಿಗೆ ಇವನು ಮೊದಲೇ ಹೊಸಬಾಗಿರೋದ್ರಿಂದ, ಪ್ರತಿಯೊಬ್ಬರೂ ಕೂಡ ಇವನು ಹೊಸಬಾಗಿರೋದ್ರಿಂದ ಅವನಿಗೆ ಯಾವ ರೀತಿ ಮೋಸ ಮಾಡಬೇಕು, ಯಾವ ರೀತಿ ಮೋಸ ಮಾಡೋದ್ರಾಗತ್ತೆ ಅಂಥೇಳಿ ಪ್ರತಿಯೊಬ್ಬರು ಅವನಿಗೆ ಮೋಸಗಳನ್ನು ಮಾಡ್ತಾ ಬಂದರು. ಆಮೇಲೆ ಏನು ಮಾಡ್ತಾನೆ, ಕೆಲವರು ಒಂದಷ್ಟು ಜನ ಅಡ್ವಾನ್ಸನ್ನು ಇಸ್ಕೊಳ್ತಾರೆ, ಕೆಲವೊಂದಷ್ಟು ಹಣವನ್ನು ಇಸ್ಕೊಂಡಿದ್ದ ತಕ್ಕನ ಹಾಗೆ ಅವನಿಗೆ ಮೆಟೀರಿಯಲ್ಗಳನ್ನು ಸಪ್ಲೈ ಮಾಡೋದಿಲ್ಲ. ಈ ರೀತಿಯಾಗಿರ್ತಕ್ಕಂತಹ ಕಷ್ಟಗಳನ್ನು ಅನುಭವಿಸ್ತಾ ಹೋಗ್ತಾ ಇರ್ತಾನೆ. ಅದ್ರ ಜೊತೆಗೆ ಬೇರೆಯವರು ಕೂಡ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನೋಡಪ್ಪ, ಒಂದೇ ಒಂದು ಹೋಟೆಲನ್ನು ನಂಬ್ಕೊಂಡಿರಬೇಡ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಬ್ರ್ಯಾಂಚನ್ನಾದರೂ ಎಲ್ಲಾದರೂ ಒಂದು ಇನ್ನೊಂದು ಕಡೆ ಓಪನ್ ಮಾಡ್ಕೊ, ಇದು ಹೋದರೂ ಅದು ನಿನ್ನ ಕೈಯನ್ನು ಹಿಡಿತದೆ ಅಂತ ಹೇಳ್ತಾರೆ. ಆ ತಕ್ಷಣಕ್ಕೆ ಅವನಿಗೆ ಹೌದಲ್ವಾ, ಮಾಡ್ಕೊಳ್ಬೋದಲ್ವಾ ಅಂಥೇಳಿ ಅಂದ್ಕೊಳ್ತಾನೆ. ಯಾಕೆ ಪ್ರತಿ ಸಲವೂ ಕೂಡ ಸೋಲು 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 ಅನ್ನೋದು ಬಂದಾಗ ಗೆಲುವಿನ ದಾರಿ ಎಲ್ಲಾದರೂ ಕಾಣುತ್ತೇನೋ ಅಥವಾ ಯಾರ ಮುಖನಾದರೂ ಕಾಣುತ್ತೇನೋ ಅಂತ ಅಂದ್ಬಿಟ್ಟು ಶರತ್ ಬಾಬು ಏನು ಮಾಡ್ತಾನೆ, 2006 ಅಕ್ಟೋಬರ್ 2ನೇ ತಾರೀಕಿನಂದು ಅಹಮದಾಬಾದ್ನಲ್ಲಿ ಮತ್ತೆ ಇನ್ನೊಂದು ಹೋಟೆಲನ್ನ ಶುರು ಮಾಡ್ಕೊಳ್ತಾನೆ. ಮೊದಲ ಹೋಟೆಲ್ ಆಗಲಿ, ಎರಡನೇ ಹೋಟೆಲ್ ಆಗಲಿ, ಎರಡರಿಂದಲೂ ಕೂಡ ಅವನಿಗೆ ಏನಾಯಿತು, ಲಾಸ್ ಅನ್ನೋದಾಯಿತು. ಅಷ್ಟೊತ್ತಿಗಾಗಲೇ ಒಂದೇ ಒಂದು ವರ್ಷದೊಳಗಡೆ ಅವನು 20 ಲಕ್ಷ ರೂಪಾಯಿಗಳ ಸಾಲ ಅವನ ಮೇಲೆ ಬೀಳ್ತಾ ಹೋಗುತ್ತೆ. ಅಂದರೆ ಸಾಲ ಅಂಥೇಳಿ ಮೈ ಮೇಲೆ ಬಿತ್ತು ಅಂತ ಹೇಳಿದಾಗ ನಾವು ಅದನ್ನು ಎದುರಿಸ್ಬಿಟ್ಟು ಅದನ್ನು ತೀರಿಸೋ ಕಡೆಗೆ ಮುಂದಾಗಬೇಕು. ಹಾಗೆ ನಮ್ಮ ಬದುಕನ್ನು ಡೆವಲಪ್ಮೆಂಟ್ ಕಡೆಗೆ ತೆಗೆದುಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಸಾಲ ಅಂತಕ್ಕಂಥದ್ದು ನಮ್ಮನ್ನೇನು ಮಾಡುತ್ತೆ ಅಂತ ಹೇಳಿದ್ರೆ ಮುಳುಗಿಸ್ಬಿಡುತ್ತೆ. ಹಾಗೆ ಆ ಸಾಲ ಅನ್ನೋದು ಅವನಿಗೆ ತುಂಬ ದೊಡ್ಡ ಹೊರೆಯಾಗಿ ನಿಂತ್ಕೊಳ್ಳೋದು. ಅದೇ ಸಂದರ್ಭದಲ್ಲಿ ಅವರ ತಂದೆಯೂ ಕೂಡ ತೀರ್ಕೊಳ್ತಾರೆ. ಇವಾಗ ಮನೆಯ ಸಂಸಾರದ ಹೊಣೆ ಇವನ ಮೇಲೆ ಬಿತ್ತು. ಆಮೇಲೆ ಅದು ಅಲ್ಲದೆ ಅವರ ತಾಯಿ ಇದ್ದಿದ್ದಲ್ಲಿ ಮಾದಿಪಾಕಮಲ್ಲಿ, ಬಟ್ ಇವನು ಹೋಟೆಲ್ ನಡೆಸ್ತಾ ಇದ್ದಿದ್ದಲ್ಲಿ ಅಹಮದಾಬಾದಲ್ಲೇ. ಆದರೂ ಒಂದು ವಾಸಕ್ಕೆ ಅಂಥೇಳಿ ಅವರಿಗೆ ಒಂದು ಸ್ವಂತವಾಗಿರ್ತಕ್ಕಂಥ ಮನೆ ಅನ್ನೋದಿತ್ತು, ಚಿಕ್ಕದಾಗಿರ್ತಕ್ಕಂಥದ್ದು. ಆಮೇಲೆ ಪ್ರತಿ ಸಂದರ್ಭದಲ್ಲಿ ಅವ್ನಿಗೇನಾದರೂ ಆಯಿತು ಅಂತ ಹೇಳಿದ್ರೆ ಅದನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ ಅವ್ರ ತಾಯಿ ನೋಡಿದ್ಲು. ಹಾಗೆ ಅವ್ರ ಹತ್ರ ಇವ್ರ ಹತ್ರ ಮಾತಾಡಿಕೊಂಡು ತನ್ನ ನೋವುಗಳನ್ನಾಗಲಿ, ಕಷ್ಟಗಳನ್ನಾಗಲಿ, ಹಿಂಸೆಗಳನ್ನಾಗಲಿ ಮಾತಾಡ್ಕೊಳ್ತಾ ಹೋಗ್ತಾಯಿದ್ರು. ಹೀಗೆ ಇರ್ತಕ್ಕಂತಹ ಸಂದರ್ಭದಲ್ಲಿ ಅವ್ರ ಸುತ್ತಮುತ್ತ ಇರ್ತಕ್ಕಂತಹ ಜನ ಎಲ್ಲರೂ ಕೂಡ ಅವನ ಬಗ್ಗೆ ಹಾಸ್ಯವಾಗಿ ಮಾತಾಡೋದಕ್ಕೆ ಮುಂದಾಗ್ತಾ ಹೋಗ್ತಾಯಿದ್ರು. ಇದೇ ಸಂದರ್ಭದಲ್ಲಿ ಹೋಟೆಲಂತೂ ಏನೋ ತನ್ನ ಕೈಯನ್ನು ಹಿಡಿತಾ ಇಲ್ಲ. ಈ ಮಧ್ಯೆ ಏನಾದರೂ ಒಂದು ಹಾಸ್ಟೆಲ್ಗೆ ಊಟ ಪೂರೈಸ್ತಕ್ಕಂಥ ಒಂದು ಕಾಂಟ್ರಾಕ್ಟನ್ನು ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ, ಅಹಮದಾಬಾದಿಂದ ಬಾಂಬೆ ಕಡೆಗೆ ಬರ್ತಾನೆ. ಆ ಬರೋ ಟೈಮಲ್ಲಿ ಏನಾಗ್ಬಿಡುತ್ತೆ, ರೈಲು ಅನ್ನೋದು ಮಿಸ್ ಆಗೋಗುತ್ತೆ. ಮಧ್ಯರಾತ್ರಿ ಅಲ್ಲೇ ಇದ್ದಾನೆ. ಬಸ್ಸು ಕೂಡ ಹೋಗೋದಕ್ಕೆ ಯಾವ ಕಡೆಗೂ ಸಿಗ್ತಾ ಇಲ್ಲ. ಆಟೋ ಹತ್ಕೊಂಡು ಎಲ್ಲಾದರೂ ಹೋಗೋಣ ಅಂತ ಹೇಳಿದ್ರೆ ಆಟೋ ಕೊಡೋಷ್ಟು ದುಡ್ಡು ಅವನ ಹತ್ರ ಇಲ್ಲ. ಇಂತಹ ಸಂದರ್ಭದಲ್ಲಿ ರೈಲ್ವೆ ಸ್ಟೇಷನಲ್ಲೇ ಇದ್ದಾನೆ. ಅಲ್ಲಿ ರೈಲ್ವೆ ಪೊಲೀಸರು ಬಂದು ಯಾವನೋ ಪೋಲಿ ಹುಡುಗ ಅಂತ ಹೇಳ್ಬಿಟ್ಟು ಅವನಿಗೇನು ಮಾಡ್ತಾರೆ, 4 ಹೊಡೆದ್ಬಿಟ್ಟು ಅವನನ್ನು ಅಲ್ಲಿಂದ ಹೊರದಬ್ತಾರೆ. ಇಷ್ಟೆಲ್ಲ ಅವಮಾನಗಳಾದಾಗಲೂ ಕೂಡ ಅವನ ಬದುಕಲ್ಲಿ ಒಂದು ಭರವಸೆಯನ್ನು ಇಟ್ಕೊಂಡೇ ಇದ್ದ. ಏನು ಆ ಭರವಸೆ ಅಂತ ಹೇಳಿದ್ರೆ, ಇವತ್ತಲ್ಲ ನಾಳೆ ನಾನು ಗೆದ್ದೇ ಗೆಲ್ತೀನಿ ಭರವಸೆಯನ್ನು ಇಟ್ಕೊಂಡಿದ್ದ. ಅದಕ್ಕೆ ಅವನ ಮಾತು, ತನಗೆ ತಾನೇ ಗೆದ್ದೇ ಗೆಲ್ತೀನಿ, ಒಂದು ದಿನ ಗೆಲ್ಲೇಬೇಕು ಒಳ್ಳೆತನ ಅಂತ ಹೇಳಿ ಮೌನದಲ್ಲೇ ಹೇಳ್ಕೊಂಡು ತನ್ನ ಗೆಲುವಿನ ಕಡೆಗೆ, ತನ್ನ ಸಾಧನೆಯ ಕಡೆಗೆ ಅವನು ಮುಖ ಮಾಡ್ತಾ ಹೋಗ್ತಾನೆ. ಸೊ ಹೀಗೆ ಆ ಸಾಧನೆಗೆ ನಾವು ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಎಲ್ಲ ಅಂಶಗಳು ಒಂದು ಕಡೆಯಿಂದ ಒಂದು ಕಡೆ ನಮಗೆ ಸಪೋರ್ಟಿವ್ ಆಗಿ ಬರ್ತವೆ. ಹಾಗೆ ಅವನಿಗೊಂದು ಸಪೋರ್ಟಿವ್ ಆಗಿ ಬಂದದ್ದು ಯಾವುದು ಅಂತ ಹೇಳಿದ್ರೆ, ಮಾರ್ಚ್ 5ನೇ ತಾರೀಕು 2007 ಗೋವಾದಲ್ಲಿ ಅವಾಗಿನ ಹೊಸದಾಗಿ ಶುರುವಾಗಿರ್ತಕ್ಕಂಥ ಒಂದು ಯೂನಿವರ್ಸಿಟಿ ಹಾಸ್ಟೆಲ್, ಅಲ್ಲಿ 1500 ವಿದ್ಯಾರ್ಥಿಗಳಿಗೆ ಊಟ ಒದಗಿಸ್ಬೇಕು ಅಂತ ಹೇಳಿ ಒಂದು ಗುತ್ತಿಗೆಯನ್ನು ಇಟ್ಕೋಬೇಕು ಅಂತ ಹೇಳಿ ಶರತ್ ಬಾಬು ಹೋಗ್ತಾನೆ. ಆ ಗುತ್ತಿಗೆ ಅವನಿಗೆ ಸಿಗತ್ತೆ.
ಈ ಸಂದರ್ಭದಲ್ಲಿ ನಾನು ಆ ಕಡೆ ಹೋಗ್ಬಿಟ್ರೆ ಇಲ್ಲಿರ್ತಕ್ಕಂಥ 2 ಹೋಟೆಲ್ಗಳನ್ನು ಯಾರು ನೋಡ್ಕೊಳ್ತಾರೆ ಅಂಥೇಳಿ ಆವಾಗ ಅವನು ನಮ್ಮ ಮೊದಲಿನಿಂದ ತನ್ನ ಜೊತೆಗಿರ್ತಕ್ಕಂಥ ಒಬ್ಬ ನಂಬಿಕಸ್ತನಿಗೆ ಆ 2 ಹೋಟೆಲ್ಗಳನ್ನು ಒಪ್ಪಿಸ್ಬಿಟ್ಟು ಅವನೇನು ಮಾಡ್ತಾನೆ, ಈ ಕಡೆ ಕೇಟ್ರಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಕಡೆಗೆ ಬರ್ತಾನೆ. ಬಂದ ಮೇಲೆ ಯೋಚನೆ ಮಾಡ್ತಾನೆ, ಅಂದರೆ ನಾನು ತುಂಬ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅಂತ ಹೇಳಿದ್ರೆ ಮೊದಲೇ ನಾನು ಏನು ಮಾಡಬಾರ್ದು, ನನ್ನ ಕ್ವಾಲಿಟಿಯನ್ಗೆ ಕಾಂಪ್ರಮೈಸ್ ಮಾಡ್ಕೊಳಕ್ಕೆ ಹೋಗಬಾರ್ದು. ನನಗೆ ಲಾಭ ತರಲಿಲ್ಲ ಅಂದರೂ ಪರವಾಗಿಲ್ಲ, ದುಡ್ಡು ಹೆಚ್ಚಾದರೂ ಪರವಾಗಿಲ್ಲ, ನಾನು ಯಾವುದೇ ರೀತಿಯಾಗಿರ್ತಕ್ಕಂತಹ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಮಾಡ್ಕೊಳಕ್ಕೆ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಅವನೇನು ಮಾಡ್ತಾನೆ, ವಿತೌಟ್ ಕಾಂಪ್ರಮೈಸ್ ಅವನು ಆಹಾರವನ್ನು ತಯಾರಿಸ್ತಾನೆ ಮತ್ತು ಅಲ್ಲಿಂದ ಅಲ್ಲಿಗೆ ಸರಬರಾಜು ಮಾಡ್ತಾ ಹೋಗ್ತಾ ಇರ್ತಾನೆ. ಇದೇ ಒಂದೇ ಒಂದು ವಾರದ ಒಳಗಡೆ ಇವನ ಕ್ಯಾಂಟೀನ್ದು ಊಟ ತುಂಬ ಕ್ವಾಲಿಟಿ ಚೆನ್ನಾಗಿದೆ ಅಂಥೇಳಿ ಇಡೀ ಕ್ಯಾಂಪಸಲ್ಲೆಲ್ಲ ಗೊತ್ತಾಗೋಗ್ತದೆ. ಆ ಗೊತ್ತಾಗೋದ್ಮೇಲೆ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮ ಕಾಲೇಜ್ ಒಳಗಡೆ ಏನೇನೋ ಪ್ರೋಗ್ರಾಮ್ಗಳು ನಡೀತಾ ಇರ್ತವೋ ಆ ಎಲ್ಲ ಪ್ರೋಗ್ರಾಮ್ಗಳಿಗೂ ನಿಂದೇ ಕ್ಯಾಂಟೀನಿಂದ ತಿಂಡಿ, ಊಟ, ಕಾಫಿ ಎಲ್ಲವನ್ನು ಕೊಡಬೇಕು ಅಂತ ಹೇಳ್ತಾರೆ. ಅಂದರೆ ಇದು ಯಾವುದ್ರ ಮೂಲಕ ಸಿಕ್ಕಿದ್ದು, ಒಂದು ಕ್ವಾಲಿಟಿಯ ಮೂಲಕವಾಗಿ ಸಿಕ್ಕಿದ್ದು. ಕ್ವಾಲಿಟಿ ಬಗ್ಗೆ ನಾವು ಯೋಚನೆ ಮಾಡಲ್ಲ ಅಂತ ಹೇಳಿದ್ರೆ ನಮಗೆ ಮುಂದಕ್ಕೆ ಹೋಗ್ತಕ್ಕಂಥದ್ದು ಅಥವಾ ಸಾಧನೆಯ ಆದಿ ಅಂತಕ್ಕಂಥದ್ದು ಬಹಳ ಕಠಿಣ ಆಗೋಗ್ತದೆ. ಸೊ ಹಾಗೆ ಇವನೇನು ಮಾಡ್ತಾನೆ, ಆ ಕ್ವಾಲಿಟಿಯನ್ನು ಮೇಂಟೈನ್ ಮಾಡ್ಕೊಳ್ತಾನೆ. ಮೇಂಟೈನ್ ಮಾಡ್ಕೊಂಡಾದಮೇಲೆ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ದಿನ ಊಟ, ಯೂನಿವರ್ಸಿಟಿಗೆ ಕಾಫಿ, ತಿಂಡಿ ಇವೆಲ್ಲವನ್ನು ಒದಗಿಸೋದ್ರ ಮೂಲಕವಾಗಿ ವಾರಕ್ಕೆ ಅವನ ಲಾಭ ಅಂತಕ್ಕಂಥದ್ದು 1 ಲಕ್ಷಕ್ಕಿಂತ ಜಾಸ್ತಿ ಆಗೋಗ್ತದೆ. ಹೀಗೆ ನೋಡ್ತಾ 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 ಅವರಿಗೆ ಆ ಹೋಟೆಲ್ ಅಂದರೆ ಕ್ಯಾಂಟೀನ್ ಹೋಟೆಲಲ್ಲಿ 100ಕ್ಕಿಂತ 200 ಜನ, 300 ಜನ ಈ ರೀತಿ ಕೆಲಸಗಾರರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಯಿತು. ಸೊ ಅದಾದ ಮೇಲೆ ಲಾಭ ಅಂತಕ್ಕಂಥದ್ದು ಅವನ ಕೈಗೆ ಜಾಸ್ತಿ ಬರ್ತಾ ಹೋಯಿತು. ಅದಕ್ಕೆ ಕ್ವಾಲಿಟಿ ಮೇಕ್ಸ್ ಪ್ರಾಫಿಟ್. ಅದಕ್ಕೆ ನಾವು ತಿಳ್ಕೊಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಪ್ರಾಫಿಟ್ಟಿಗೆ ಫಸ್ಟ್ ಮುಖ ಕೊಡಬಾರ್ದು ಅಥವಾ ಯೋಚನೆ ಮಾಡಬಾರ್ದು. ಕ್ವಾಲಿಟಿಗೆ ಗಮನವನ್ನು ಕೊಟ್ಟಷ್ಟು ಆ ಕ್ವಾಲಿಟಿ ಏನು ಮಾಡುತ್ತೆ, ಪ್ರಾಫಿಟನ್ನು ಹೆಚ್ಚಿಸ್ತಾ ಹೋಗುತ್ತೆ. ಹಾಗೆ ಅವನು 2 ವರ್ಷದಲ್ಲಿ ಮಾಡಿದ್ದ ಅಷ್ಟೂ ಸಾಲ 20 ಲಕ್ಷ ಅಷ್ಟನ್ನು ಅವನು ತೀರಿಸ್ಕೊಂಡ್ಬಿಡ್ತಾನೆ. ಅಂದರೆ ಪ್ರತಿ ಸಂದರ್ಭದಲ್ಲೂ ಕ್ವಾಲಿಟಿ ಹೆಚ್ಚು ಮಾಡ್ತಾ ಹೋಗ್ತಾ ಇದೆ. ಯೂನಿವರ್ಸಿಟಿ ಅವನ ಮೇಲೆ ನಂಬಿಕೆ ಇಡ್ತು. ಆಮೇಲೆ ಬೇರೆ ಬೇರೆ ಕಡೆಯಿಂದನೂ ಕೂಡ ಅವನಿಗೆ ಆರ್ಡರ್ಸ್ ಅನ್ನೋದು ಜಾಸ್ತಿ ಬರೋದಕ್ಕಾಯಿತು. ಹೀಗೆ ದೊಡ್ಡ ಮಟ್ಟಕ್ಕೆ ಬೆಳೀತಾ ಇರತಕ್ಕಂತಹ ಸಂದರ್ಭದಲ್ಲೇ ಅವನೇನು ಮಾಡ್ತಾನೆ, ತಮಿಳ್ನಾಡಾಗಲಿ, ಗೋವಾ ಆಗಲಿ, ಬಾಂಬೆ, ಪೂನಾ, ಅಹಮದಾಬಾದ್ ಮುಂತಾದ ಕಡೆ ತನ್ನ ಕೇಟರಿಂಗ್ ಸೆಂಟರ್ಗಳನ್ನು ಆರಂಭಿಸ್ತಾ ಹೋಗ್ತಾನೆ. ಅದ್ರ ಜೊತೆಗೆ ಹೊಸದಾಗಿ ಹೈದರಾಬಾದ್ನಲ್ಲೂ ಒಂದು ಹೋಟೆಲನ್ನು ಆರಂಭಿಸ್ತಾ ಹೋಗ್ತಾನೆ. ಇದೆಲ್ಲವನ್ನು ನೋಡಿರ್ತಕ್ಕಂತಹ ತಮಿಳ್ನಾಡು ಗೌರ್ಮೆಂಟ್ ಅವನಿಗೇನಂತ ಬಿರುದನ್ನು ಕೊಡುತ್ತೆ ಅಂತ ಹೇಳಿದ್ರೆ, ಫುಡ್ ಕಿಂಗ್ ಅಂಥೇಳಿ ಒಂದು ಬಿರುದನ್ನು ಕೊಟ್ಟು ಸನ್ಮಾನ ಮಾಡ್ತಾ ಹೋಗುತ್ತೆ. ನಾವು ಶರತ್ ಬಾಬುವನ್ನು ಗಮನಿಸಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಅವನು ಎಲ್ಲೆಲ್ಲಿ ಹೋಟೆಲ್ಗಳನ್ನು ಶುರು ಮಾಡ್ತಾ ಹೋಗ್ಯಾನಲ್ಲ ಅಲ್ಲೆಲ್ಲ ಕಡೆ ಅವನೇನು ಮಾಡ್ತೀಯನೆ ಅಂತ ಹೇಳಿದ್ರೆ, ಕಡು ಬಡವರಿಗೆ ಮಾತ್ರ ನೌಕರಿಯನ್ನು ಕೊಡ್ತಾ ಹೋಗ್ತೇನೆ. ಆ ನೌಕರಿಯನ್ನು ಮಾಡ್ತಾ ಇರತಕ್ಕಂತಹ ವ್ಯಕ್ತಿಗಳಿಗೂ ಕೂಡ ಅವನು ಮಾತನ್ನು ಹೇಳ್ತಾನೆ, ಏನಪ್ಪ, ಕ್ವಾಲಿಟಿ ಟೈಮನ್ನು ಮೇಂಟೈನ್ ಮಾಡಿ ಅಥವಾ ಕ್ವಾಲಿಟಿಯಾಗಿ ಕೆಲಸವನ್ನು ಮಾಡ್ತಾ ಹೋಗಿ. ಅಕಸ್ಮಾತ್ ನಿಮಗೇನೋ ಕ್ವಾಲಿಟಿನ ಕೊಡೋಕ್ಕಾಗಲ್ವಾ, ಸುಸ್ತಾಯ್ತಾ, ಅಂಥ ಸಂದರ್ಭದಲ್ಲಿ ನೀವೇನು ರಜೆ ತಗೊಳ್ಳಿ. ಆದರೆ ಕೆಲಸಕ್ಕೆ ನೀವು ಯಾವತ್ತೂ ಕೂಡ ಮೈಗಳರಾಗಬೇಡಿ, ನಿಷ್ಠೆಯಿಂದ ದುಡ್ರಿ, ನೀವು ಕೂಡ ತುಂಬ ಚೆನ್ನಾಗಿ ಬೆಳೀತಾ ಹೋಗಿ ಅಂತ ಹೇಳೋದ್ರ ಜೊತೆಗೆ ಅವನು ಆ ಕೋಟ್ಯಾಧಿಪತಿ ಆಗೋದಕ್ಕೆ ಕಾರಣ ಏನಾಯಿತು ಅಂತ ಹೇಳಿದ್ರೆ, ನಿಯಮಬದ್ಧವಾಗಿರ್ತಕ್ಕಂಥ ಮತ್ತು ಶಿಸ್ತುಬದ್ಧವಾಗಿರ್ತಕ್ಕಂಥ ಜೀವನ. ಅದಕ್ಕೆ ಅವನೇನು ಮಾಡ್ತಿದ್ದ, ಬೆಳಗ್ಗೆ 3 ಗಂಟೆಗೆ ಎದ್ದು ತಾನೂ ಕೂಡ ಒಬ್ಬ ಕಾರ್ಮಿಕ, ತಾನೂ ಕೂಡ ಕೆಲಸ ಮಾಡಬೇಕು ಅಂಥೇಳಿ ದುಡಿಮೆ ಕಡೆಗೆ ಯೋಚನೆ ಮಾಡ್ತಾ ಇದ್ದ. ಸೊ ಯೋಚನೆ ಮಾಡಿದ್ರಿಂದ ಅವನು ಆ ಮಟ್ಟಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಆಯಿತು. ಆಮೇಲೆ ಅವನಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದು ವರ್ಷಕ್ಕೆ 4 ಕೋಟಿ ಟರ್ನ್ ಓವರ್ ಇರ್ತಕ್ಕಂತಹ ಸಂದರ್ಭದಲ್ಲಿ ತುಂಬ ಜನ ಏನೇನೋ ಮಾತಾಡ್ತಾ ಹೋದರು. ಆವಾಗ ಕೋಟಿ ಕೋಟಿ ದುಡ್ಡು ನಿನ್ನ ಕಾಲ ಹತ್ರಕ್ಕೆ ಬಂದು ಬೀಳ್ತಾ ಇದೆ, ಈಗಾದರೂ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಮನೆ ಕಟ್ಸಲ್ವಾ ಅಂತ ಹೇಳ್ತಾರೆ. ಇಲ್ಲಿವರೆಗೂ ಚೆನ್ನಾಗಿ ದುಡ್ದಿದೆಯಾ, ಹೆಂಗಿದ್ರು ಆದಾಯ ಅನ್ನೋದು ಬರ್ತಾ ಇದೆ, ಆರಾಮಾಗಿ ರೆಸ್ಟ್ ತಗೋಬೋದಲ್ವಾ ಅಂತ ಹೇಳಿದ್ರೆ ಅವನು ಅವ್ರಿಗೆ ಆನ್ಸರನ್ನು ಮಾಡ್ತಾ ಹೋಗ್ತಾನೆ. ಏನು ಆನ್ಸರ್ ಅಂದರೆ, ನಮ್ಮಮ್ಮನ ನಾನು ಚೆನ್ನಾಗಿ ನೋಡ್ಕೋಬೇಕು, ಪ್ರತಿ ಹಬ್ಬಕ್ಕೂ ಅವಳಿಗೊಂದು ಹೊಸ ಸೀರೆ ತಂದು ಕೊಡಬೇಕು, ಅಕಸ್ಮಾತ್ ಅವಳಿಗೇನಾದರೂ ಕಾಯಿಲೆ ಅನ್ನೋದು ಆಯಿತು ಅಂತ ಹೇಳಿದ್ರೆ ನನ್ನ ದುಡ್ಡಲ್ಲೇ ಅವಳಿಗೆ ಟ್ರೀಟ್ಮೆಂಟನ್ನು ಕೊಡಿಸ್ಬೇಕು, ಆಮೇಲೆ ಅಮ್ಮನನ್ನು ಕಾರಲ್ಲಿ ಕೂರಿಸ್ಕೊಂಡು ಹೋಗಬೇಕು. ಇವೆಲ್ಲವೂ ನನ್ನ ಆಸೆ ಆಗಿತ್ತು. ಆ ಆಸೆಯನ್ನು ಇವತ್ತು ನಾನೇನು ಮಾಡಿದ್ದೀನಿ, ತೀರಿಸ್ಕೊಂಡಿದ್ದೀನಿ. ಅವಳು ಓಡಾಡಲಿ ಅಂತಲೇ ನಾನು 35 ಲಕ್ಷ ರೂಪಾಯಿ ಒಂದು ಕಾರನ್ನು ಕೂಡ ತೆಗೆದುಕೊಂಡಿದ್ದೇನೆ. ಪ್ರತಿ ಹಬ್ಬದಲ್ಲೂ ಅವಳಿಗೆ ಹೊಸ ಬಟ್ಟೆಯನ್ನು ಕೊಡಿಸಿದ್ದೀನಿ. ಬೇರೆ ಏರಿಯಾದಲ್ಲಿ ಮನೆ ಕಟ್ಸೋಣ ಅಂತ ಹೇಳಿದ್ರೆ, ಬೇಡಪ್ಪ, ನಮಗೆ ಆ ಕೋಟ್ಯಾಂತರ ವ್ಯವಹಾರದ್ದು ನಮ್ಗೆ ಆಗ್ಬರೋದಿಲ್ಲ. ಈಗ ಏನು ಮನೆ ಇದೆಯೋ ಅದೇ ಮನೆಯಲ್ಲಿ ನಮಗೆ ನೆಮ್ಮದಿ ಅನ್ನೋದಿದೆ. ಆದ್ದರಿಂದ ನೀನು ಏನು ಕಟ್ಟಿಸ್ಬೇಕು ಅಂದ್ಕೊಂಡಿರೋದಕ್ಕೆ ದುಡ್ಡು ಎಷ್ಟಾಗತ್ತಲ್ಲ, ಆ ದುಡ್ಡನ್ನು ತೆಗೆದುಕೊಂಡು ಇನ್ನೊಂದು ಪುಟ್ಟ ಹೋಟೆಲನ್ನು ಅಥವಾ ಪುಟ್ಟ ಹೋಟೆಲ್ ವ್ಯವಹಾರವನ್ನು ಸ್ಟಾರ್ಟ್ ಮಾಡು. ಇನ್ನೊಂದಷ್ಟು ಜನಕ್ಕೆ ನೀನು ಕೆಲಸವನ್ನು ಕೊಡು, ಇನ್ನೊಂದಷ್ಟು ಜನಕ್ಕೆ ನೀನು ಆಧಾರವಾಗಿ ನಿಂತ್ಕೋ ಅಂಥೇಳಿ ನಮ್ಮಮ್ಮ ಹೇಳಿದ್ಲು. ಅವಳು ಹೇಳಿದಂತೆ ನಾನು ಬಡವ್ರಿಗೋಸ್ಕರನೇ ಏನೋ ಹೋಟೆಲನ್ನು ಓಪನ್ ಮಾಡಿ ಅವ್ರಿಗೆ ಕೆಲಸಗಳನ್ನು
ಕೊಡ್ತಾ ಹೋಗ್ತಿದ್ದೀನಿ. ನಾನು ಇಷ್ಟೆಲ್ಲ ದೊಡ್ಡ ಮನುಷ್ಯನಾಗಿ ಅಥವಾ ದೊಡ್ಡ ವ್ಯಕ್ತಿಯಾಗಿ ಅಥವಾ ದೊಡ್ಡ ಕೋಟ್ಯಾಧಿಪತಿ ಆದರೂ ಕೂಡ ಇವತ್ತಿಗೂ ಕೂಡ ಶರತ್ ಬಾಬು ಕೊಳಗೇರಿನಲ್ಲೇ ವಾಸ ಮಾಡ್ತಾ ಹೋಗ್ತೇನೆ, ಅದೇ ಮನೆಯಲ್ಲೇ ಕೆಲಸ ಮಾಡ್ತಾ ಹೋಗ್ತೇನೆ. ಇವತ್ತು ಅವನ ಒಂದು ಸಾಧನೆ ಅಂತಕ್ಕಂಥದ್ದು ಎಲ್ಲ ಮನೆಗಳಲ್ಲೂ ಅಥವಾ ಎಲ್ಲ ಕಡೆಯೂ ಕೂಡ ಕೇಳ್ತಾ ಬರ್ತಾ ಇದೆ. ಹಲವಾರು ಯೂನಿವರ್ಸಿಟಿಗಳಾಗಲಿ ಕಾಲೇಜುಗಳಾಗಲಿ ಅವನನ್ನು ಕರೆಸ್ಬಿಟ್ಟು ಅವನ ಕೈಲಿ ಮಾತಾಡಿಸ್ತಾ ಹೋಗ್ತವೆ. ಯಾಕೆ ಅಂತ ಹೇಳಿದ್ರೆ ಅವನ ಯಶೋಗಾಥೆಯನ್ನು ಎಲ್ಲರೂ ಕೂಡ ತಿಳ್ಕೊಳ್ಬೇಕು ಅಂಥೇಳಿ. ಅದ್ರ ಜೊತೆಗೆ ಅವನು ಓದ್ ಕಡೆ ಎಲ್ಲವೂ ಕೂಡ ತನ್ನ ಸಂಕಟವಾಗಲಿ ನೋವಾಗಲಿ ಸಾಹಸದ ಕಥೆಯನ್ನು ಹೇಳ್ಕೊಳ್ತಾ ಇವತ್ತಿನ ಯುವಕರಿಗೆ ಅವನು ದಾರಿದೀಪವಾಗಿ ಅಥವಾ ಮಾರ್ಗದರ್ಶಕನಾಗಿ ಕಾಣ್ತಾ ಹೋಗ್ತೇನೆ. ಅವನು 10ನೇ ತರಗತಿಯನ್ನು ಓದ್ತಾ ಇರಬೇಕಾದ ಸಂದರ್ಭದಲ್ಲಿ ಸೀಮೆ ಎಣ್ಣೆ ದೀಪದ ಕೆಳದಲ್ಲೇ ಓದಿರ್ತಕ್ಕಂಥವನು. ನಾವು ಕೂಡ ಹೇಳ್ತೀವಲ್ವ, ಸರ್ ಎಂ ವಿಶ್ವೇಶ್ವರಯ್ಯನವರು ಬೀದಿ ದೀಪದ ಕೆಳಗಡೆ ಓದ್ಕೊಂಡು ದೊಡ್ಡ ಇಂಜಿನಿಯರ್ ಆಗಲಿಲ್ವಾ? ಅಂದರೆ ಇವೆಲ್ಲವೂ ಕೂಡ ನಮ್ಮನ್ನು ಪ್ರಭಾವ ಮಾಡ್ತಾ ಹೋಗಬೇಕು. ಯಾಕೆ? ನಾವು ಆ ಸಾಧನೆಯನ್ನು ಮಾಡೋದಕ್ಕೆ. ಬರೀ ಶ್ರೀಮಂತರೇ ಕೋಟ್ಯಾಧಿಪತಿಗಳಾಗ್ತಾರಾ? ಇಲ್ಲ, ಬಡವರು ಕೂಡ ಕೋಟಿ ವೀರರಾಗಬಹುದು ಅನ್ನೋದನ್ನು ಈ ಶರತ್ ಬಾಬು ತನ್ನ ಸಾಧನೆಯ ಮೂಲಕವಾಗಿ ತೋರಿಸ್ತಾ ಹೋಗ್ತಾನೆ. ಅದಕ್ಕೆ ಹೇಳೋದು, ಭಾರತ ಅಂತಕ್ಕಂಥದ್ದು ಅಭಿವೃದ್ಧಿ ಹೊಂದುತ್ತಾ ಇದೆ. ಆ ಅಭಿವೃದ್ಧಿಯ ಮೂಲಕವಾಗಿ ಬಡವರೂ ಕೂಡ ಶ್ರೀಮಂತರಾಗಬೇಕು, ಸಿರಿವಂತರನ್ನಾಗಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಭಾರತ ಬೆಳೀತಾ ಹೋಗಬೇಕು. ಅದಕ್ಕೆ ಮೇರಾ ಭಾರತ್ ಮಹಾನ್ ಅಂಥೇಳಿ ಒಂದು ಮಾತನ್ನು ಹೇಳೋದ್ರ ಮೂಲಕವಾಗಿ ಪ್ರತಿಯೊಬ್ಬ ಸಾಧಕನೂ ಕೂಡ ಕಡುಬಡತನದಿಂದಲೇ ಬರ್ತಕ್ಕಂಥವನು. ಕಡುಬಡತನದ ಮೂಲಕವಾಗಿ ಸಾಧನೆಯ ಶಿಖರವನ್ನು ಹೇರ್ತಾ ಹೋಗ್ತಾನೆ. ಹಾಗೆ ಶರತ್ ಬಾಬು ಕೂಡ ಕಡುಬಡತನದಿಂದ ಕೊಳಗೇರಿಯಿಂದ ಕೋಟಿ ವೀರನಾಗಿರ್ತಕ್ಕಂಥವನು ಅಥವಾ ದೊಡ್ಡ ಉದ್ಯಮಿಯಾಗಿ ಬೆಳೆದಿರ್ತಕ್ಕಂಥವನು. ಈ ಒಂದು ಕತೆ ನಮಗೆ ಇನ್ಸ್ಪೈರ್ ಆಗಬೇಕು, ಪ್ರಭಾವಿಸಬೇಕು, ನಾವು ಕೂಡ ಆ ಥರ ಆಗಬೇಕು ಅಂತಕ್ಕಂತಹ ರೀತಿಯನ್ನು ಕಾಣೋದಕ್ಕೆ ಸಾಧ್ಯತೆ ಇದೆ. ಇದು ಒಂದು ಮಾರ್ಗದರ್ಶಕವಾಗಿರ್ತಕ್ಕಂತಹ ಒಂದು ಕತೆ ಅಂಥೇಳಿ ಅಂದ್ಕೊಳ್ತಾ ಹೋಗ್ಬೋದು. ಥ್ಯಾಂಕ್ ಯು.